ಮೆಟ್ರೋ ದರ ಏರಿಕೆ ಬಗ್ಗೆ ಅವ್ರೇನಾದರೂ ಮಾತನಾಡೋದಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಮಾತನಾಡಬೇಕು. ಕಾರಣ ಏನು ಅಂತಂದರೆ ಕ್ಲೇಮ್ ತಗೋತಾ ಇರೋರು ಯಾರು? ಮೆಟ್ರೋ ನಮ್ಮದು ಅಂತ ತೇಜಸ್ವಿ ಸೂರ್ಯ, ಹೌದಾ ಅಲ್ವಾ? ನೀವು ನೇರವಾಗಿ ಮಾತಾಡಿ. ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ಮದು ಅಂತ ಕ್ಲೇಮ್ ತಗೋತಾ ಇದ್ದಾರೆ, ರಾಜ್ಯ ಸರ್ಕಾರದಲ್ಲ ನಮ್ಮದು ಅಂತ ಹೇಳಿ. ಸೊ ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡಲ್ಲಿದೆ. ಆ ಬೋರ್ಡ್ನ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗಿದೆ. ದರ ಏರಿಕೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಕಂಟೆನ್ಷನ್ನು ಕೂಡ. ಅವರು ಬೋರ್ಡ್ ಏನು ತೀರ್ಮಾನ ತಗೋತದೆ ಅದಕ್ಕೆ ನಾವು ಬದ್ಧವಾಗಿದೆ. ಅಧಿಕಾರದಲ್ಲಿದ್ದಾರೆ ತೇಜಸ್ವಿ ಸೂರ್ಯ ಅವರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರದಲ್ಲಿದೆ. ಅವರು ತೀರ್ಮಾನ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳಿ. ಖಾಲಿ ಟ್ರಂಕ್ ಯಾಕೆ ಇಟ್ಕೊಂಡಿದ್ದಾರೆ ಅಂತ, ಕರ್ನಾಟಕದ ಹಣನ 4.5 ಲಕ್ಷ ಕೋಟಿ 5 ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ಹೋಯ್ತಾ ಇದೀವಿ ಅಂತೇಳಿ ತೋರಿಸಿ ಇಟ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಏನೂ ಕೊಟ್ಟಿಲ್ಲ 12 ವರ್ಷದಿಂದ ಬೆಂಗಳೂರಿಗೆ ಅಂತೇಳಿ ಆ ಖಾಲಿ ಡಬ್ಬನ ತೋರಿಸ್ತಾ ಇದ್ದಾರೆ. ನೀವು ಅದನ್ನು ಚೆನ್ನಾಗಿ ತೋರಿಸಿ. ಕರ್ನಾಟಕಕ್ಕೆ, ಬೆಂಗಳೂರಿಗೆ, ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಡಬ್ಬ. ತೇಜಸ್ವಿ ಸೂರ್ಯ ಅವರು ಅವರೇ ಹಿಡಿದಿರೋ ಡಬ್ಬ. ಆ ಡಬ್ಬನ ಚೆನ್ನಾಗಿ ಪ್ರದರ್ಶನ ಮಾಡಿ ಹಾಕೋದಾ? ನಮ್ಮ ತೆರಿಗೆ ಹಣವನ್ನು ಲೂಟಿ ಮಾಡಿದ್ದಾರೆ. ಆ ಲೂಟಿ ಹಣವನ್ನು ವಾಪಸ್ ಕೊಡೋಕ್ಕಾಗದೆ ಇವತ್ತು ಡಬ್ಬ ತೋರಿಸ್ತಾ ಇದ್ದಾರೆ. ನಮ್ಮ ಹೊಡ್ಕೊಂಡೋಗಿರೋ ದುಡ್ಡನ್ನ, ಪಳ್ಳೆ ಹೊಡೆದಿರೋ ದುಡ್ಡನ್ನ ಕೊಡಕ್ಕೆ ಹೇಳಿ.